ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ಚೆನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕನರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೇನು. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ನಾವು ಭೂಮಿಯ ಮೇಲೆ ಇರುವವರೆಗೆ ಯಾರೊಡನೆ ಹೇಗಿರಬೇಕು ಎಂಬ ಪ್ರಶ್ನೆಗೆ ಹಾಡುವಿಕೆ, ಹೇಳುವಿಕೆ, ಕೇಳುವಿಕೆ, ನಡೆಯುವಿಕೆ, ನುಡಿಯುವಿಕೆ, ಸರಸ ಸಮ್ಮೇಳನವಾಗಿರುವಿಕೆ ಎಲ್ಲವೂ ಶರಣರೊಡನೆ ಇರಬೇಕು ಎಂಬುದು ಉತ್ತರವಾಗಿದೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರೆಲ್ಲರೂ ಶರಣರು. ಅಂಥವರ ಸತ್ಸಂಗದಲ್ಲಿ ಮಾನವರು ಜೀವಜಾಲ ಸಮತೋಲನಕ್ಕೆ ಧಕ್ಕೆ ತರದೆ ಬದುಕುವಂಥ ಸಂಸ್ಕಾರವನ್ನು ಪಡೆಯುತ್ತಾರೆ. ಶರಣರು ಲಿಂಗ ಸುಖಿಗಳೆಂದರೆ ಎಲ್ಲ ಜೀವ ಸಂಕುಲದ ಪ್ರತಿಯೊಂದು ಜೀವಿಯ ಒಳಗೆ ದೇವರಿರುವನೆಂಬ ಅರಿವಿನೊಂದಿಗೆ ಯಾವುದು ತನ್ನದಲ್ಲ ಎಲ್ಲವೂ ನಮ್ಮದು ಎಂಬ ಭಾವಿಸಿ ಯಾವುದಕ್ಕೂ ಸಮಸ್ಯೆ ಒಡ್ಡದಂತೆ ಕಾಯಕ ಮಾಡುತ್ತಾ ಬದುಕುವುದರಲ್ಲಿ ಸುಖ ಕಾಣುವವರೇ ಅವರೇ ಶರಣರು. ಅವರು ನುಡಿದಂತೆ ನಡೆಯುತ್ತಾ ತಮ್ಮ ಸರಳ ಸಹಜ ಬದುಕಿನ ಅನುಭವವನ್ನು ವಚನಗಳ ರೂಪದಲ್ಲಿ ನೀಡಿದವರು. ಶರಣರ ವಚನ ಚಳುವಳಿಯಿಂದಾಗಿ ಕನ್ನಡ ನೆಲದ 12ನೇ ಶತಮಾನದಿಂದ ಇಂದಿಗೂ ವಿಶ್ವ ವಿನೂತನವಾಗಿದೆ. ಪ್ರಜಾಪ್ರಭುತ್ವವಾದಿ ನೆಲೆಯ ಚಿಂತನ ಮಂಥನಕ್ಕಾಗಿ ಬೇಕಾಗುವ ಅನುಭವ ಮಂಟಪ ಸ್ಥಾಪಿಸಿದವರು. ಈ ಮೂಲಕ ಜನರಲ್ಲಿ ಪ್ರಜಾಪ್ರಭುತ್ವದ ಅರಿವು ಮೂಡಿಸಿದವರು. ಅನುಭವ ಮಂಟಪ ಎಂಬುದು ವಿಶಿಷ್ಟವಾದ ಸಮಾಜೋಧಾರ್ಮಿಕ ಸಂಸತ್ ಆಗಿತ್ತು. ಅಲ್ಲಿ ಅಸ್ಪೃಶ್ಯರು, ವಿವಿಧ ಜಾತಿಗಳ ಜನ ಅನುಭವ ಮಂಟಪದಲ್ಲಿದ್ದರು. 770 ಅಮರ ಗಣಗಳಲ್ಲಿ ಬಹುಪಾಲು ಜನರು ವಿವಿಧ ಕಾಯಕ ಜೀವಿಗಳೇ ಆಗಿದ್ದರು. ಲೋಕವೇ ತಾನಾದವನು ಅಂದರೆ ಸರ್ವರಿಗೂ ಒಳಿತನ್ನು ಬಯಸುವವನು ಮಾತ್ರ ಗಣ ಎಂದು ಕರೆಸಿಕೊಳ್ಳುತ್ತಾನೆ. ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು, ವ್ರತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ. ಇದು ಕುಂಬಾರಗುಂಡಯ್ಯನ ಮಡದಿ ಕೇತಲಾದೇವಿ ರಚಿಸಿದ ವಚನ. ಕೇತಲಾದೇವಿ ಕುಂಬಾರಕಾಯಕ ಅನುಭವದ ಮೂಲಕವೇ ರಚಿಸಿದ ವಚನವಿದು. ಮಣ್ಣು ಹದ ಮಾಡಿದಾಗ ಮಾತ್ರ ಅದರಿಂದ ಗಡಿಗೆ ಮಾಡಲು ಸಾಧ್ಯ. ಮಡಿಕೆ ತಯಾರಾಗಬೇಕಾದರೆ ಅದಕ್ಕೆ ಯೋಗ್ಯವಾದ ಮಣ್ಣು ಬಹಳ ಮುಖ್ಯ. ಮಣ್ಣನ್ನು ಸೋಸಿ ನುಣುಪುಗೊಳಿಸಬೇಕು. ಅದರಲ್ಲಿ ಯಾವುದೇ ಕಸ ಕಡ್ಡಿ ಹರಳುಗಳು ಇರಬಾರದು. ಇಂತಹ ಮಣ್ಣನ್ನು ನೀರಿನಲ್ಲಿ ನೆನೆಸಿ ತುಳಿದು ಹದಗೊಳಿಸಿ ಮೃದುವಾಗಿಸಬೇಕು. ಆಗ ನೈಸರ್ಗಿಕ ಸಂಪನ್ಮೂಲವಾದ ಮಣ್ಣು ಮಡಿಕೆ ಮಾಡಲು ಬೇಕಾದ ಸಿದ್ಧ ವಸ್ತುವಾಗುವುದು. ಅದೇ ರೀತಿ ಮಾನವ ಕೂಡ ನೈಸರ್ಗಿಕ ಸಂಪನ್ಮೂಲವಾಗಿದ್ದಾನೆ. ಅವನು ಸಂಸ್ಕಾರದ ಮೂಲಕ ಹದಗೊಳಿಸಬೇಕು. ಆಗ ಅವನು ಲಿಂಗ ಸತ್ಸಂಗದಿಂದ ಮಹಾದೇವನಾಗುತ್ತಾನೆ. ಆತನ ಶರೀರವು ಅನುಭವ ತುಂಬುವ ಘಟವಾಗಿರಬೇಕು. ನಾವು ಎಲ್ಲ ರೀತಿಯ ದೌರ್ಬಲ್ಯದಿಂದ ಮುಕ್ತರಾಗಬೇಕು. ವ್ರತವೆಂದರೆ ಪವಿತ್ರವಾಗಿ ಬದುಕುವ ಪ್ರತಿಜ್ಞೆ ಮಾಡುವುದು ಮತ್ತು ಅದರಂತೆ ಬದುಕುವುದು. ವ್ರತಾಚರಣೆಯಿಂದ ನಮ್ಮ ಮನಸ್ಸು ಸೋಸಿ ಶುದ್ಧಗೊಳಿಸಬೇಕು. ಅದನ್ನು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಹದಕ್ಕೆ ತರಬೇಕು. ಆಗ ಕಾಯಕವು ಪ್ರಸಾದ ಕಾಯಕವಾಗುವುದು. ಇಲ್ಲದಿದ್ದರೆ ಬದುಕು ನರಕವಾಗುವುದು. ಈ ಕಾರಣದಿಂದಲೇ ನಾನು ಶರಣ ಸಂಕುಲ ಬಿಟ್ಟು ಬೇರೆ ಎಲ್ಲಿಯೂ ಹೋಗುವುದಿಲ್ಲ ಎಂಬ ವಿಚಾರವನ್ನು ತಿಳಿಸುತ್ತಾ ಈ ವಚನದಲ್ಲಿ ಹೇಳುತ್ತಿದ್ದಾರೆ.